ದೇವರಿಗೆ ಮಹಿಮೆಯುಂಟಾಗಲಿ. ಮತ್ತೊಂದು ಸಂದೇಶದೊಂದಿಗೆ ನಿಮ್ಮನ್ನು ಸಂಧಿಸುವಂತೆ ದೇವರು ಕೃಪೆ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಹಾಗೂ ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಸಂದೇಶವನ್ನು ಆಲಿಸಲು ಸ್ವಾಗತಿಸುತ್ತೇನೆ. ಇಂದು ನಾವು ಧ್ಯಾನಿಸಲಿಕ್ಕಿರುವಂತಹ ವಿಷಯ ಸಂತೋಷ. ಸಂತೋಷದ ಕುರಿತಾಗಿ ನಾವಿಂದು ಧ್ಯಾನ ಮಾಡಲಿಕ್ಕಿದ್ದೇವೆ. ಹಾಗಾದ್ರೆ ಸಂತೋಷಿಸಿರಿ ಅಂತ ಹೇಳುವಾಗ ನಿಮಗೆ ಯಾವ್ದು ನೆನಪಾಗುತ್ತೆ? ಯಾವ ಕಾರ್ಯ ಮಾಡಿದ್ರೆ ಸಂತೋಷ ಪಡ್ಬೇಕಂತ ಹೇಳಿ ನಿಮ್ಮ ಮನಸ್ಸಲ್ಲಿ ಇವತ್ತು ಅನಿಸ್ತಾ ಇದೆ? ಸಂತೋಷಿಸಿ ಹೋಗಿ ಎಂಜಾಯ್ ಯುವರ್ ಸೆಲ್ಫ್ ಅಂತ ಹೇಳಿದ್ರೆ ನಿಮಗೆ ತಕ್ಷಣ ನಿಮ್ಮ ಕಲ್ಪನೆಯಲ್ಲಿ ಬರ್ತಕ್ಕಂಥದ್ದು ಯಾವುದು? ಇವತ್ತು ಚೆನ್ನಾಗಿ ಬಟ್ಟೆ ಹಾಕೋಬೇಕು, ಚೆನ್ನಾಗಿ ಮೇಕಪ್ ಮಾಡ್ಕೋಬೇಕು ಅಂತ ಹೇಳಿ ನೆನಪು ಬರ್ತಾ ಇದ್ದ? ಬೇರೆ ಹೇಗೆ ಸಂತೋಷ ಪಡ್ಬೇಕಂತ ಹೇಳಿ ನೆನಪು ಬರ್ತಾ ಇದೆ ನಿಮಗೆ? ಕೆಲವರು ಸಂತೋಷ ಪಡ್ರಿ ಅಂತಂದ್ರೆ ಹಾಗಾದ್ರೆ ಇವತ್ತು ಜೋರಾ ಅಂತ ಕೇಳ್ತಾರೆ. ಯಾವ್ದ್ರಲ್ಲಿ? ಕುಡಿಯೋದ್ರಲ್ಲಿ ಸಂತೋಷ. ಅವ್ರಿಗೆ ಎಣ್ಣೆ ಅಂದ್ರೆ ಸಾಕು ಸಂತೋಷ. ನಾನು ತುಂಬಾ ಜನರನ್ನು ನೋಡಿದ್ದೀನಿ, ಎಣ್ಣೆಗೋಸ್ಕರ 50 ಕಿಲೋಮೀಟರ್ ದೂರ, 100 ಕಿಲೋಮೀಟರ್ ದೂರ ಸಹ ಫ್ರೆಂಡ್ಸ್ ಕರೆದ್ರೆ ಹೋಗ್ತಾರೆ. ಏನಕ್ಕೆ? ಎಣ್ಣೆಗೋಸ್ಕರ. ಅದರಲ್ಲಿ ಅವ್ರು ಸಂತೋಷ ಕಾಣ್ತಾರೆ ಪ್ರಿಯರೇ. ಇನ್ನು ಕೆಲವರು ಸಂತೋಷಿಸ್ರಿ ಅಂತಂದ್ರೆ ಮತ್ತೆ ಬನ್ನಿ ಸಿನಿಮಾಕ್ಕೆ ಹೋಗೋಣ, ಹೊಸ ಸಿನಿಮಾ ರಿಲೀಸ್ ಆಗಿದೆ ಅಂತಾರೆ. ಅಂದ್ರೆ ಸಿನಿಮಾ ನೋಡೋದ್ರಲ್ಲಿ ಕೆಲವರು ಸಂತೋಷ, ಕುಡಿಯೋದ್ರಲ್ಲಿ ಕೆಲವರು ಸಂತೋಷ. ಇನ್ನು ಕೆಲವ್ರಿಗೆ ಸಂತೋಷ ಪಡ್ರಿ ಅಂತಂದ್ರೆ ಮತ್ತೆ ಈ ವಾರ ಟ್ರಿಪ್ ಪ್ಲಾನ್ ಮಾಡೋಣ, ಎಲ್ಲಿಗೆ ಹೋಗೋಣ ಈ ವಾರ, ಈ ತಿಂಗಳಲ್ಲಿ ಹೋಗೋಣ ಅಂತ ಹೇಳ್ತಕ್ಕಂಥ ಜನರಿದ್ದಾರೆ. ಅಂದ್ರೆ ಒಟ್ಟಾರೆ ಸುತ್ತಾಡ್ಬೇಕವ್ರು, ಸುತ್ತಾಡಿದ್ರನೆ ಎಲ್ಲಾ ಕಡೆ ಸುತ್ತಾಡಿದ್ರೆ ಕೆಲವರು ಸಂತೋಷ. ಇನ್ನು ಕೆಲವ್ರಿಗೆ ನಾನು ಈ ಬೆಂಗಳೂರಲ್ಲಿ ನೋಡ್ತೇನೆ, ಹೇಗ್ ಸಂತೋಷ ಪಡ್ತಾರೆ ಗೊತ್ತಾ ನಮ್ಮ ಜನ ಇಲ್ಲಿ? ಮೈ ತುಂಬಾ ಬಟ್ಟೆ ಹಾಕೊಂತಾರೆ ಅಂತ ನೆನ್ಸ್ಕೊಳ್ಬೇಡಿ. ಎಲ್ಲ ಅರ್ಧಂಬರ್ಧ ಬಟ್ಟೆ, ಮೇಲೆ ಅರ್ಧ ಕೆಳಗಡೆ ಅರ್ಧ. ಆ ಬಟ್ಟೆ ಹಾಕೊಂಡ್ಬಿಟ್ಟು ಹಂಗೆ ಟಿಂಗ್ ಟಾಂಗ್ ಅಂದ್ರೆ ದಾರಿಯಲ್ಲಿ ಹೋಗೋ ಜನರೆಲ್ಲ ಇವ್ರ ಕಡೆ ತಿರುಗಿ ನೋಡ್ಬೇಕು. ಆ ತರ ಜನರೆಲ್ಲರ ಅಟ್ರಾಕ್ಷನ್ ಇವ್ರ ಮೇಲೆ ಬರ್ಬೇಕು. ಅವಾಗ ಇವ್ರಿಗೆ ಒಳಗೊಳಗ ಖುಷಿ. ಆಮೇಲೆ ಅವರೇ ನೋಡ್ಕೊಂತಾರೆ, ಎಲ್ಲ ಚೆನ್ನಾಗೈತಾ ಅಂತ ಹೇಳಿ ನೋಡ್ಕೊಂತಾರೆ. ಯಾಕೆ? ಜನರೆಲ್ಲ ನನ್ನೇ ನೋಡ್ತಾ ಇದಾರೆ ಅನ್ನೋ ಖುಷಿ. ಆ ತರ ಖುಷಿ ಪಡೋ ಜನರು ಇದಾರೆ ನಮ್ಮಲ್ಲಿ. ಅಂದ್ರೆ ತಮ್ಮ ನಗ್ನ ಸ್ಥಿತಿಯನ್ನ, ತಮ್ಮ ಅರಬೆತ್ತಲೆ ಸ್ಥಿತಿಯನ್ನ ಇತರರಿಗೆ ಪ್ರದರ್ಶಿಸುವ ಮೂಲಕ ಎಷ್ಟೋ ಜನರು ಸಂತೋಷ ಪಡ್ತಾ ಇದ್ದಾರೆ. ಹಳ್ಳಿಗಳಲ್ಲಿ ಹೇಗೋ ಗೊತ್ತಿಲ್ಲ, ನಾನು ಬೆಂಗಳೂರಲ್ಲಿ ಇರೋದ್ರಿಂದ ನಾನು ಪ್ರತಿನಿತ್ಯ ತುಂಬಾ ಕಡೆ ಹೋಗ್ತಾ ಇರ್ತೇನೆ. ಅಲ್ಲೆಲ್ಲ ನೋಡುವಾಗ ಅವ್ರ ಸಂತೋಷ, ಪಬ್ಬಿಗೆ ಹೋಗ್ತಾ ಇರ್ತಾರೆ ಅರ್ಧ ಬಟ್ಟೆ ಹಾಕೊಂಡು. ಏನಕ್ಕೆ? ಕುಡಿಯಕ್ಕೆ, ಮಜಾ ಮಾಡಕ್ಕೆ, ಡ್ಯಾನ್ಸ್ ಮಾಡಕ್ಕೆ. ಎಲ್ಲಿಗೆ ಹೋಗ್ತಾ ಇದ್ರೆ? ಎಂಜಾಯ್ ಮಾಡಕ್ ಹೋಗ್ತಾ ಇದೀವಿ. ಎಲ್ಲಿಗೆ ಹೋಗ್ತಾ ಇದೀವಿ? ಎಂಜಾಯ್ ಮಾಡಕ್ ಹೋಗ್ತಾ ಇದೀವಿ. ಸಂತೋಷ ಪಡ್ತಾ ಇದ್ದಾರೆ. ಸಂತೋಷ ಪಡ್ರಿ ಅಂತ ಹೇಳಿದ್ರೆ ಇವತ್ತಿನ ಜನರಿಗೆ, ಯೌವನಸ್ಥರಿಗೆ ಯಾವ್ದು ನೆನಪಾಗುತ್ತೆ? ಈ ರೀತಿಯಾಗಿರ್ತಕ್ಕಂಥ ಖುಷಿಗಳು, ಎಂಜಾಯ್ ಮಾಡೋದು ವಿಧಾನ, ಹೀಗೆ ಇದು ನೆನಪಾಗುತ್ತೆ. ಆದ್ರೆ ಬೈಬಲ್ ಹೇಗೆ ಎಂಜಾಯ್ ಮಾಡ್ಲಿಕ್ಕೆ ನಮ್ಗೆ ಹೇಳ್ತದೆ ಎಂಬ ನೋಡುವಾಗ ಅಲ್ಲಿ ಸಂತೋಷ ಅದು ಕುರಿತಾಗಿ ಹೇಳುವಾಗ ವ್ಯತ್ಯಾಸ ಇದೆ. ಅಲ್ಲಿ ಹೋಗಿ ಎಣ್ಣೆ ಹೊಡೆದು ಸಂತೋಷ ಪಡ್ರಿ ಅಂತ ಹೇಳಿ ಹೇಳ್ತಾ ಇಲ್ಲ. ಅರ್ಧಂಬರ್ಧ ಬಟ್ಟೆ ಹಾಕೊಂಡು ನೀವು ಸಭೆಗಳಿಗೆ ಹೋಗ್ರಿ ಅಥವಾ ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗಿ ಖುಷಿ ಪಡ್ರಿ ಅಂತ ಹೇಳಿ ಹೇಳ್ತಾ ಇಲ್ಲ. ಬದಲಾಗಿ ಜಾಸ್ತಿ ಒಡವೆಗಳನ್ನ ಧರಿಸ್ಕೊಂಡು ನಾವು ರಿಚ್ ಮಾನ್ ಅಂತ ತೋರಿಸ್ಕೊಳ್ಳಿ ಅಂತ ಹೇಳಿ ಬೈಬಲ್ ಹೇಳ್ತಾ ಇಲ್ಲ. ಹಾಗಾದ್ರೆ ಬೈಬಲಲ್ಲಿ ಸಂತೋಷ ಪಡಕ್ಕೆ ಏನ್ ಹೇಳ್ತಾ ಇದೆ? ಸಂತೋಷ ಪಡಕ್ ಇರ್ತಕ್ಕಂಥ ವಿಧಾನ, ದಾರಿ ಯಾವುದು ಅಂತ ಹೇಳಿ ಬೈಬಲ್ ಹೇಳ್ತಾ ಇದೆ ಅಂತ ನೋಡುವಾಗ ಫಿಲಿಪಿ 4ನೇ ಅಧ್ಯಾಯ 4ನೇ ವಚನದಲ್ಲಿ ಹೇಳ್ತಾ ಇದೆ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡ್ರಿ ಅಂತ ಹೇಳ್ತಾ ಇದೆ. ಅಂದ್ರೆ ಸಂತೋಷ ಪಡ್ರಿ. ಯಾವ್ದ್ರಲ್ಲಿ ಸಂತೋಷ ಪಡ್ರಿ? ಕರ್ತನಲ್ಲಿ ಸಂತೋಷ ಪಡ್ರಿ. ಕರ್ತನೋದ್ರು ಯಾರು? ನಮ್ಮ ನಿರ್ಮಾಣಿಕನು. ನಮ್ಮ ನಿರ್ಮಾಣಿಕನಲ್ಲಿ ನಾವೇನ್ ಮಾಡ್ಬೇಕಂತ ಹೇಳ್ತಾ ಇದೆ ಬೈಬಲ್ಲು. ಸಂತೋಷ ಪಡ್ಲಿಕ್ಕೆ, ಉಲ್ಲಾಸ ಪಡ್ಲಿಕ್ಕೆ ಹೇಳ್ತಕ್ಕಂಥದ್ದಾಗಿದೆ. ಈ ಮಾತನ್ನು ಹೇಳಿರ್ತಕ್ಕಂಥ ಶ್ರೀ ಪೌಲರವರು ಜೈಲಿನಲ್ಲಿದ್ದುಕೊಂಡು, ಬಂಧನದಲ್ಲಿದ್ದುಕೊಂಡು, ಹಿಂಸೆಯಲ್ಲಿದ್ದುಕೊಂಡು, ನೋವಲ್ಲಿದ್ದುಕೊಂಡು ಅವ್ರು ಹೇಳ್ತಾರೆ ದೇವಜನರಿಗೆ, ಫಿಲಿಪಿಯಲ್ಲಿರ್ತಕ್ಕಂಥ ಸಭೆಯವರಿಗೆ, ಇವತ್ತು ನಿಮ್ಮೆಲ್ಲರಿಗೆ, ನಮ್ಮೆಲ್ಲರಿಗೆ ಹೇಳ್ತಕ್ಕಂಥವ್ರು ಹೇಳ್ತಾ ಇದಾರೆ, ಕರ್ತನಲ್ಲಿ ಸಂತೋಷಿಸ್ರಿ. ಇವತ್ತು ನನ್ನ ನಿನ್ನ ಸಂತೋಷ ಈ ಮೊದಲ ಹೇಳಿದಂತ ಸಂಗತಿಗಳಲ್ಲಿ ಅಲ್ಲ, ಕರ್ತನಲ್ಲಿ ನಾವು ಸಂತೋಷ ಪಡಬೇಕು. ಇವತ್ತು ನಾವು ದೇವಜನರು ಎಂದಾಗ ಹೇಳ್ಕೊಳ್ತೇವೆ, ಆದರೆ ಭೂ ಸಂಬಂಧವಾದ ಜನರ ಹಾಗೆ ನಾವು ಸಂತೋಷ ಪಡೋದನ್ನ
ಅನೇಕರ ಜೀವಿತಗಳಲ್ಲಿ ನಾವು ಕಾಣ್ತೇವೆ. ಆದ್ರೆ ದೇವರು ನಮ್ಗೆ ಹೇಳ್ತಕ್ಕಂಥದ್ದು, ನೀವು ಕರ್ತನಲ್ಲಿ ಸಂತೋಷಿಸ್ರಿ. ಹೇಗೆ? ಆತನಲ್ಲಿ ಇದ್ದುಕೊಂಡವರಾಗಿ. ಕರ್ತನಲ್ಲಿ ಸಂತೋಷ ಪಡ್ರಿ ಅಂತಂದ್ರೆ ಏನರ್ಥ? ನನ್ನ ಸೃಷ್ಟಿಕರ್ತನು ಯಾವ ಕಾರ್ಯವನ್ನು ಮಾಡಿದರೆ ಸಂತೋಷಿಸ್ತಾನೋ ಅದರಲ್ಲೇ ನಾನು ಸಂತೋಷಿಸ್ಬೇಕು. ನನ್ನ ದೇವರು ನನ್ನ ದೇಹವನ್ನ ಇತರರಿಗೆ ಪ್ರದರ್ಶಿಸುವುದರಲ್ಲಿ ಸಂತೋಷ ಪಡೋದಾದ್ರೆ ನಾವು ಪ್ರದರ್ಶಿಸಿ ಸಂತೋಷ ಪಡೋಣ. ಆದರೆ ನಮ್ಮ ದೇವರು ನಮ್ಮ ಸೌಂದರ್ಯವನ್ನು ಇತರರಿಗೆ ಪ್ರದರ್ಶಿಸಲಿಕ್ಕೆ ಇಟ್ಟು ಸಂತೋಷ ಪಡ್ರಿ ಎಂಬುದಾಗಿ ದೇವ್ರ ವಾಕ್ಯ ಹೇಳಲಿಲ್ಲ. ದೇವ್ರ ವಾಕ್ಯ ಹೇಳ್ತದೆ, ಮರ್ಯಾದೆಗೆ ತಕ್ಕ ಉಡುಪನ್ನು ಹಾಕ್ರಿ ಅಂತ ಬೈಬಲ್ ಹೇಳುತ್ತೆ. ಈ ಸಂದೇಶವನ್ನು ಎಷ್ಟೋ ಜನ ಸಭೆಗಳಲ್ಲಿ ಕೇಳ್ಕೊಂತಾರೆ ಮತ್ತು ಅದೇ ಹಾಫ್ ಶರ್ಟ್, ಹಾಫ್ ಚಡ್ಡಿ ಅದರಲ್ಲೇ ಓಡಾಡ್ತಾರೆ. ಇದನ್ನ ಹೇಳಕ್ ನನಗೆ ನಾಚಿಕೆ ಆಗಲ್ಲ, ಸತ್ಯ ಹೇಳಕ್ಕೆ ನನಗೆ ನಾಚಿಕೆ ಆಗಲ್ಲ. ಅದರಿಂದ ಇವತ್ತು ಜನರು ಹೇಗಿದ್ದಾರೆ, ಯೂತ್ಸ್ ಹೇಗಿದ್ದಾರೆ ಅಂತ ನೋಡಿದಿರುವಾಗ ಈ ರೀತಿ ಆಗಿದ್ದಾರೆ. ಇದರಲ್ಲೆಲ್ಲ ನಮ್ಮ ಸಂತೋಷ, ನಾವು ಕರ್ತನಲ್ಲಿದ್ದು ಕರ್ತನ್ ನಮ್ಮ ವಿಷಯದಲ್ಲಿ ಹೇಗೆ ನಡ್ಕೊಂಡ್ರೆ ಸಂತೋಷ ಪಡ್ತಾನೋ ಅದನ್ನ ನೆನೆಸ್ಕೊಂಡು ಆತನಲ್ಲಿ ಸಂತೋಷ ಪಡ್ತಕ್ಕಂಥದ್ದು, ಆತನ ಸಂತೋಷ ಪಡ್ತಕ್ಕಂಥ ವಿಷಯಗಳಲ್ಲಿ ನಾವು ಸಂತೋಷ ಪಡ್ತಕ್ಕಂಥದ್ದು ಶ್ರೇಷ್ಠವಾಗಿದೆ. ಹಾಗಾದ್ರೆ ಮುಂದಿನ ವಚನವನ್ನು ನಾವು ನೋಡುವಾಗ ಕೀರ್ತನೆ 1ನೇ ವಚನ 1ರಿಂದ ಮುಂದುವರಿಸಿ ಆ ಕೀರ್ತನೆ ಹೇಳುತ್ತೆ, ಹೇಗೆ ಸಂತೋಷ ಪಡಬೇಕು? ದುಷ್ಟರ ಆಲೋಚನೆಯಂತೆ ನಡಿಬೇಡ್ರಿ, ಪಾಪಾತ್ಮರ ಮಾರ್ಗದಲ್ಲಿ ನಿಂತ್ಕೋಬೇಡ್ರಿ, ಧರ್ಮ ನಿಂದುಕೊಂಡನೆ ಕುತ್ಕೋಬೇಡ್ರಿ. ಈ 3 ಕಾರ್ಯ ಬಿಟ್ಟು ಯೆಹೋವನ ಧರ್ಮಶಾಸ್ತ್ರದಲ್ಲಿ, ಅಂದರೆ ಕರ್ತನ ವಚನಗಳಲ್ಲಿ, ಈ ವಚನವನ್ನ ಹಗಲಿರುಳು ಧ್ಯಾನಿಸುತ್ತಾ ಇದರಲ್ಲಿ ಬರೋದಿರುವುದನ್ನೆಲ್ಲ ಕೈಕೊಂಡು ನಡೆಯೋದ್ರ ಮೂಲಕವಾಗಿ ಸಂತೋಷಿಸ್ರಿ. ಈ ರೀತಿಯಾಗಿ ನೀವು ಸಂತೋಷಿಸಿದಾದ್ರೆ ನಿಮ್ಮ ಜೀವಿತದಲ್ಲಿ ಹೇಗಿರ್ತೀರಾ? ನೀರಿನ ಕಾಲುವೆಯ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರ್ತೀರಾ, ಸಮೃದ್ಧಿಯಾಗಿರ್ತೀರಾ. ಈ ಸಮೃದ್ಧಿ ಲೌಕಿಕ ರೀತಿಯಲ್ಲಿ ಅಲ್ಲ, ಬದಲಾಗಿ ಆತ್ಮಿಕವಾಗಿ ನಾವು ಸಮೃದ್ಧರಾಗಿರ್ಬೇಕಾದ್ರೆ, ಆತ್ಮಿಕವಾಗಿ ದೇವರ ಮೆಚ್ಚುವ ರೀತಿಯಲ್ಲಿ ಇರಬೇಕಾದ್ರೆ, ನಮ್ಮ ಬಾಳು ಹಚ್ಚ ಹಸಿರಾಗಿರ್ಬೇಕಾದ್ರೆ ನಾವೇನ್ ಮಾಡಬೇಕಾಗಿದೆ? ದೇವರ ವಾಕ್ಯದಲ್ಲಿ ಸಂತೋಷ ಪಡಬೇಕು. ದೇವರ ವಾಕ್ಯವನ್ನ ಧ್ಯಾನಿಸುವುದರಲ್ಲಿ ಯಾವಾಗಲೂ ದೇವರ ವಾಕ್ಯವನ್ನು ಮೆಲುಕು ಹಾಕ್ತಕ್ಕಂಥದ್ದು, ದೇವರ ವಾಕ್ಯವನ್ನು ಕೇಳಿಸ್ಕೊಳ್ತಕ್ಕಂಥದ್ದು, ದೇವರ ವಾಕ್ಯವನ್ನು ಓದುವಂಥದ್ದು, ಇವುಗಳಲ್ಲಿ ನಾವು ಸಂತೋಷ ಪಡಬೇಕು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಆದರೆ ಇವತ್ತಿನ ಜನರಿಗೆ ಸಂತೋಷ ದೇವರಲ್ಲಿಲ್ಲ, ಪ್ರಾರ್ಥನೆಯಲ್ಲಿಲ್ಲ, ವಾಕ್ಯದಲ್ಲಿಲ್ಲ. ಅವರ ಸಂತೋಷವೇ ಬೇರೆ. ಆ ರೀತಿಯಾಗಿ ಸಂತೋಷ ಪಡ್ತಕ್ಕಂಥ ಜನರಿಗೆ ನಾವು ಈ ರೀತಿಯಾಗಿರೋ ವಾಕ್ಯ ಹೇಳಿದ್ರೆ ಯಾರೂ ಕೇಳಿಸಲ್ಲ. ನಮ್ಮ ವಿಡಿಯೋಗಳು ಅವ್ರ ನೋಟಿಫಿಕೇಶನ್ ಹೋದಾಗ್ಯೂ ಸಹ ನೋಡ್ತಾರೆ, ಒಂದೇ ನಿಮಿಷ ನೋಡ್ತಾರೆ, ಟಕ್ ಅಂತ ತಳ್ತಾರೆ. ಮುಂದಿಂದೆ ಬರುತ್ತವ್ರಿಗೆ ಟಿಂಗ್ ಟಾಂಗ್ ಅಂತ ಕುಣಿಯೋದ್ ಬರುತ್ತೆ, ಅದನ್ನ ನೋಡ್ಲಿಕ್ಕೆ ಹೋಗ್ತಾರೆ. ಕಾಮಿಡಿ ಬೇಕು ಜನರಿಗೆ, ಈ ರೀತಿಯಾಗಿರ್ತಕ್ಕಂಥ ಸಂತೋಷ. ಇವತ್ತು ನಾವು ಟಿಂಗ್ ಟಾಂಗ್ ಮಾಡಕ್ಕೆ ಕರೆಯಲ್ಪಟ್ಟಿಲ್ಲ ಪ್ರಿಯರೇ. ನಾವು ಈ ಲೋಕದಲ್ಲಿ ಹುಟ್ಟಿರೋದು ಲೌಕಿಕವಾಗಿ ಸಂತೋಷಿಸ್ಲಿಕ್ಕಲ್ಲ, ಲೌಕಿಕ ಕಾರ್ಯಗಳಲ್ಲಿ ಸಂತೋಷಿಸ್ಲಿಕ್ಕಲ್ಲ. ನಾವು ಕರ್ತನಲ್ಲಿ ಯಾವಾಗ್ಲೂ ಸಂತೋಷ ಪಡಬೇಕು. ಅಂದ್ರೆ ಕರ್ತನಲ್ಲಿ ನೆಲೆಗೊಂಡವರಾಗಿ ಆತನ ಮೆಚ್ಚುವಂತ ವಿಷಯಗಳಲ್ಲಿ ಸಂತೋಷ ಪಡಬೇಕು. ದೇವ್ರು ಯಾವ ವಿಷಯ ಸಂತೋಷ ಪಡ್ತಾನೆ, ಯಾವ ಸಂಗತಿಗಳಲ್ಲಿ ಸಂತೋಷ ಪಡ್ತಾನೆ? ಇತರರಿಗೆ ಸಹಾಯ ಮಾಡ್ರಿ, ಕೊರತೆಯಲ್ಲಿರೋರಿಗೆ ಸಹಾಯ ಮಾಡ್ರಿ. ಅದನ್ನ ಬಿಡ್ತೀರಾ? ಎಷ್ಟೋ ಗಂಟಲು ತುಂಬಾ ಒಯ್ಕೊಂತೀರಾ. ಕೆಲವರು ಎಣ್ಣೆ ಹೊಡಿಯೋದ್ರಲ್ಲಿ ಸಂತೋಷ ಪಡ್ತೀರಾ. ಅದೇ ದುಡ್ಡನ್ನ ಬಡವರಿಗೆ ಕೊಡ್ರಿ, ದಿಕ್ಕಿಲ್ದವರಿಗೆ, ಹಸುವಿಂದ ಇರತಕ್ಕಂಥವ್ರಿಗೆ ಕೊಡ್ರಿ, ಅದರಲ್ಲಿ ದೇವ್ರು ಸಂತೋಷ ಪಡ್ತಾನೆ. ಅಂದ್ರೆ ಕರ್ತನಲ್ಲಿ ಸಂತೋಷ ಪಡೋದಂದ್ರೆ ಕೊರತೆಯಲ್ಲಿರ್ತಕ್ಕಂಥವ್ರಿಗೆ, ದೀನ ದರಿದ್ರರಿಗೆ ಸಹಾಯ ಮಾಡೋದ್ರ ಮೂಲಕ, ಅವ್ರನ್ನ ಕೈ ಕೊಟ್ಟವ್ರಿಗೆ ಎತ್ತದ್ರ ಮೂಲಕವಾಗಿ ನಾವು ಸಂತೋಷ ಪಡಬೇಕು. ಮತ್ತೆ ಆತನ ಸೇವೆಯಲ್ಲಿ ನಾವು ಸಂತೋಷ ಪಡಬೇಕು. ಕರ್ತನಿಗೆ ಮಹಿಮೆ ತರುವಂತ ಕಾರ್ಯಗಳನ್ನು ಮಾಡೋದ್ರ ಮೂಲಕವಾಗಿ ನಾವು ಸಂತೋಷ ಪಡಬೇಕು. ಯೇಸು ಸ್ವಾಮಿ ಲೋಕಕ್ಕೆ ಬಂದಂತ ಸಮಯದಲ್ಲಿ ಹೇಗೆ ಸಂತೋಷ ಪಟ್ರು? ಆತನು ಸಹ ದೇವರಾಗಿದ್ದಾಗ್ಯೂ ಸಂಪೂರ್ಣ ಮಾನವನಾಗಿ ಯೇಸು ಕ್ರಿಸ್ತನ ಈ ಭೂಮಿಗೆ ಬಂದರು. ಅವರು ಈ ಲೋಕದಲ್ಲಿ ಹೇಗೆ ಸಂತೋಷಿಸಿದರು? ತಮ್ಮ ಶರೀರ ಭಾವದ ಅಭಿಲಾಷೆಗಳಲ್ಲಿ ಸಂತೋಷಿಸಿದರಾ, ಅಥವಾ ಪರಲೋಕದಿಂದ ತಂದಂತ ಆ ಒಂದು ಸಂದೇಶಕ್ಕನುಗುಣವಾಗಿ ತಂದೆಯ ಚಿತ್ತವನ್ನ ಮಾಡೋದ್ರಲ್ಲಿ ಸಂತೋಷ ಪಟ್ರ ಅಂತ ಹೇಳಿ ನಾವು ನೋಡುವಾಗ, ಯೇಸು ಸ್ವಾಮಿ ಎಲ್ಲಿಯೂ ಸಹ ಶರೀರ ಸಂಬಂಧವಾಗಿ ಸಂತೋಷ ಪಡಲಿಕ್ಕೆ ಮುಂದಾಗ್ಲಿಲ್ಲ. ಯೇಸುವಿನ ಸಂತೋಷ ಈ ಭೂಮಿಗೆ ಬಂದಂತ ಸಮಯದಲ್ಲಿ ಯಾವುದ್ರಲ್ಲಿತ್ತು? ದೇವರ ರಾಜ್ಯದ ಕುರಿತಾಗಿ ತಿಳಿಸೋದ್ರಲ್ಲಿ ಜನರಿಗೆ ಸಂತೋಷ ಪಟ್ರು. ಒಳ್ಳೆಯವ್ರನ್ನು ಕೆಟ್ಟವ್ರನ್ನು ಪ್ರೀತಿಸೋದ್ರಲ್ಲಿ ಸಂತೋಷ ಪಟ್ರು. ಇತರರನ್ನ ರಕ್ಷಿಸುವ ವಿಷಯದಲ್ಲಿ ಆತನು ಸಂತೋಷ ಪಟ್ರು. ಆಮೇಲೆ ಅವ್ರೇನ್ ಮಾಡಿದ್ರು? ಹಸಿದವ್ರಿಗೆ ರೊಟ್ಟಿ ಕೊಡೋದ್ರ ಮೂಲಕ ಸಂತೋಷ ಪಟ್ರು.
ವಾಕ್ಯವನ್ನು ಮಾತ್ರವಲ್ಲ, ಶಾರೀರಿಕ ಕೊರತೆಗಳು ತನ್ನ ಸಂದೇಶವನ್ನು ಕೇಳಿಸಿಕೊಳ್ಳಲು ಬಂದಂತ ಜನರಿಗೆ ಶಾರೀರಿಕವಾದ ಅಗತ್ಯತೆಗಳನ್ನು ಪೂರೈಸುವುದರಲ್ಲಿ ಅವರು ಸಂತೋಷಪಟ್ಟರು ಪ್ರಿಯರೇ. ಹೀಗೆ ಇತರರ ಕೊರತೆಯಲ್ಲಿ ಆತನು ಸ್ಪಂದಿಸುವುದರ ಮೂಲಕವಾಗಿ ಆತನು ಸಂತೋಷಪಟ್ಟನು. ಹೀಗೆ ನಾವು ಅನುಸರಿಸ್ತಕ್ಕಂಥ, ನಾವು ತಿಳ್ಕೊಂಡಿರ್ತಕ್ಕಂಥ ಯೇಸು ಪ್ರಭು ಈ ರೀತಿಯಾಗಿ ಸಂತೋಷ ಪಟ್ಟಿದ್ದಾನೆ. ಇವತ್ತು ನಾನು ನೀವುಗಳು ಸಹ ಏನ್ ಮಾಡಬೇಕಾಗಿದೆ? ಈ ರೀತಿಯಾಗಿ ಸಂತೋಷ ಪಡಬೇಕು. ಕರ್ತನಲ್ಲಿ ಇದ್ದುಕೊಂಡು ಸಂತೋಷ ಪಡಬೇಕು. ಅದರಿಂದ ನಮ್ಮನ್ನು ನಾವು ಯೋಚನೆ ಮಾಡ್ಕೊಳ್ಳೋಣ. ಇವತ್ತು ಯಾವ ವಿಷಯದಲ್ಲಿ, ಯಾವುದು ಸಂಗತಿ ಮಾಡಿದ್ರೆ ನಾವು ಇವತ್ತು ಸಂತೋಷದ ಇದೆ, ನಮ್ಗೆ ಏನು ಮಾಡಿದ್ರೆ ನಮ್ಗೆ ತುಂಬಾ ಸಂತೋಷ ಆಗುತ್ತೆ, ಅದನ್ನ ಯೋಚನೆ ಮಾಡೋಣ. ನಾವು ಸಂತೋಷ ಪಡಿಸ್ತಕ್ಕಂಥ ವಿಧಾನ ಅದು ದೇವರಿಗೆ ಮಹಿಮೆ ತರ್ತಕ್ಕಂಥದ್ದಾಗಿದೆಯಾ, ಅಥವಾ ದೇವರ ನಾಮಕ್ಕೆ ದೂಷಣೆಯನ್ನು ತರ್ತಕ್ಕಂಥದ್ದಾಗಿದೆಯಾ ಎಂಬುದನ್ನು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡು ಕರ್ತನ ಚಿತ್ತಾನುಸಾರವಾಗಿ ನಾವು ಸಂತೋಷ ಪಡೋಣ. ಆ ಮೂಲಕವಾಗಿ ದೇವರ ನಾಮವನ್ನ ಮಹಿಮೆ ಮಾಡೋಣ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡೋಣ. ಯೇಸು ಸ್ವಾಮಿ, ಈ ಸಮಯಕ್ಕಾಗಿ ಸ್ತೋತ್ರ. ಸಂತೋಷ ಪಡಿರಿ, ಸಂತೋಷಿಸಿರಿ ಎಂಬುದರ ಕುರಿತಾಗಿ ನಿನ್ನ ವಾಕ್ಯವನ್ನು ನಾವು ತಿಳ್ಕೊಳ್ಳುವಂತೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಲೌಕಿಕರ ಹಾಗೆ, ಭೂ ಸಂಬಂಧವಾದ ಜನರ ಹಾಗೆ, ಈ ಭೂಮಿಗೆ ಸಂಬಂಧಪಟ್ಟ ಜನರ ಹಾಗೆ ನಾವು ಸಂತೋಷಿಸದೆ, ನಾವು ಪರಲೋಕ ರಾಜ್ಯಕ್ಕೆ ಸಂಬಂಧಪಟ್ಟವರು, ಪರಲೋಕ ಸಂಸ್ಥಾನದವರು ಆಗಿರೋದ್ರಿಂದ ಮೇಲಿರುವಂತ ಸಂಗತಿಗಳ ವಿಷಯಗಳಲ್ಲಿ ನಾವು ಸಂತೋಷ ಪಡೋಕೆ ಸಹಾಯ ಮಾಡು ಅಪ್ಪ. ನೀವು ಹೇಗೆ ಈ ಲೋಕಕ್ಕೆ ಬಂದಂತ ಸಮಯದಲ್ಲಿ ಅಪ್ಪ ಪರಲೋಕ ರಾಜ್ಯದ ಕುರಿತಾಗಿ ಸಾರುವುದರಲ್ಲಿ, ತಿಳಿಸುವುದರಲ್ಲಿ, ಜನರಿಗೆ ಸಹಾಯ ಮಾಡುವುದರಲ್ಲಿಯೂ, ಕನಿಕರ ತೋರಿಸುವುದರಲ್ಲಿಯೂ, ಪ್ರೀತಿ ತೋರಿಸುವುದರಲ್ಲಿ ಸಂತೋಷಿಸಿದಿರೋ, ನಾವು ಅದೇ ರೀತಿಯಾಗಿ ಜೀವಿಸೋಕೆ ನಮ್ಮೆಲ್ಲರಿಗೂ ನಿಮ್ಮ ಸಹಾಯ ಕೊಡು. ಈ ಸಂದೇಶ ಕೇಳಿಸಿಕೊಳ್ಳುತ್ತಿರುವಂತವ್ರನ್ನ ಆಶೀರ್ವಾದ ಮಾಡು. ಇವರು ಒಂದು ವೇಳೆ ನಿನಗೆ ವಿರುದ್ಧವಾಗಿರ್ತಕ್ಕಂಥ ಸಂಗತಿಗಳಲ್ಲಿ ಸಂತೋಷ ಪಡ್ತಕ್ಕಂಥ ವ್ಯಕ್ತಿಗಳಾಗಿದ್ರೆ ಅವ್ರನ್ನ ಬದಲಾಯಿಸು. ನಿನ್ನ ಚಿತ್ತಾನುಸಾರವಾಗಿ ಸಂತೋಷ ಪಡುವಂತೆ, ನಿನ್ನ ನಾಮವನ್ನು ಮಹಿಮೆ ಮಾಡುವಂತೆ ಕೃಪೆ ಮಾಡು. ಹಾಗೆ ಮಾಡೋ ದೇವರಾಗಿರುವುದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಪರಲೋಕ ತಂದೆಯೇ, ಆಮೇನ್. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ನಮ್ಮ ಚಾನಲಲ್ಲಿ ಬರ್ತಕ್ಕಂಥ ದೇವರ ವಾಕ್ಯವನ್ನ ನೀವು ಪ್ರತಿನಿತ್ಯ ಆಲಿಸುವುದಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಸಂದೇಶವನ್ನ ನಿಮ್ಮ ಸ್ನೇಹಿತರಿಗೆ ಹಂಚುವುದರ ಮೂಲಕವಾಗಿ, ಶೇರ್ ಮಾಡೋದ್ರ ಮೂಲಕವಾಗಿ ಈ ಸೇವೆಗೆ ಪ್ರೋತ್ಸಾಹಿಸಬೇಕಾಗಿ ಯೇಸು ಪ್ರಭುವಿನ ಹೆಸರಿನಲ್ಲಿ ನಿಮ್ಮನ್ನ ಕೇಳಿಕೊಳ್ಳುತ್ತೇನೆ.